ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ ದೊಡ್ಡ ಆಫೀಸರ್, ಆದ್ರೆ ಅವರಿಗಾಗಿದ್ದು ಮಹಾ ವಂಚನೆ. ಟ್ರಾನ್ಸ್ಫರ್ಗೆ ಆಸೆ ಪಟ್ಟು ಗಿಳಿ ಶಾಸ್ತ್ರ ಮೊರೆ ಹೋದಂತಹ ಐಟಿ ಆಫೀಸರ್ ಭವಿಷ್ಯ ಹೇಳ್ತಾನೆ, ಸಮಸ್ಯೆ ಬಗೆಹರಿಸ್ತಾನೆ ಅಂತ ನಂಬಿದವರಿಗೆ ಮೊಖಮೇಲ್ ಟೋಪಿ ಹಾಕಿದ್ದಾನೆ. ಮುಖ ನೋಡಿ ಜಾತಕ ಭವಿಷ್ಯ ಹೇಳ್ತೀನಿ ಅಂತ ಹೇಳಿ ಇದೀಗ ಮಹಾ ದೋಖ ಮಾಡಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿ, ಡಿಸೆಂಬರ್ನಲ್ಲಿ ಪರಿಚಯವಾಗಿದ್ದಂತಹ ಗಿಳಿ ಶಾಸ್ತ್ರ ಹೇಳೋ ಶೇಖರ್ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಗಿಳಿ ಶಾಸ್ತ್ರವನ್ನ ಹೇಳ್ತಾ ಇದ್ದಂತಹ ಆರೋಪಿ ಶೇಖರ್ ಮುಖ ನೋಡಿ ಜಾತಕ ಭವಿಷ್ಯವನ್ನ ಹೇಳ್ತೀನಿ ಅಂತ ನಂಬಿಸಿದಂತಹ ಕಿಲಾಡಿ, ಜೀವನ ಸುಧಾರಣೆಗೆ ಪೂಜೆ ಮಾಡ್ತೀನಿ ಅಂತ 50,000 ಪೀಕಿದ್ದಂತಹ ಖದೀಮ, ಪದೇ ಪದೇ ಐಟಿ ಆಫೀಸರ್ಗೆ ಕರೆ ಮಾಡಿ ಬಣ್ಣ ಬಣ್ಣದ ಮಾತಾಡಿದ್ದಂತಹ ಆಸಾಮಿ, ಮನೆಯಲ್ಲಿರೋ ಚಿನ್ನಾಭರಣ ತೆಗೆದುಕೊಂಡು ಬಾ ಅಂತ ಹೇಳಿದ್ದಂತೆ ಈ ಆರೋಪಿ ಶೇಖರ್ 35 ಲಕ್ಷ ರೂಪಾಯಿ ಮೌಲ್ಯದ 194 ಗ್ರಾಂ ಚಿನ್ನ, 1 ಕೆಜಿ 300 ಗ್ರಾಂ ಬೆಳ್ಳಿ ನೀಡಿದಂತಹ ಐಟಿ ಅಧಿಕಾರಿ ನಾಳೆ ನಾಡಿದ್ದು ವಾಪಸ್ ಕೊಡ್ತೀನಿ ಅಂತ ಪೂಜೆ ಮಾಡಿ ಮುಗಿಸಿಲ್ಲ ಅಂತ ಹೇಳಿ ಸಬೂಬನ್ನ ಕೊಟ್ಟಿದ್ದಾನೆ. ವಾರದ ಬಳಿಕ ಗಿಳಿನೂ ಇಲ್ಲ, ಗಿಳಿ ಶಾಸ್ತ್ರದವನೂ ಇಲ್ಲ, ಚಿನ್ನಾಭರಣವೂ ಇಲ್ಲ. ಕಡೆಗೆ ಮೋಸ ಹೋಗಿರುವ ವಿಚಾರ ತಿಳಿದು ಭಾರತೀನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಭಾರತೀನಗರ ಪೊಲೀಸರಿಂದ ಗಿಳಿ ಶಾಸ್ತ್ರದವನಿಗಾಗಿ ಇದೀಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ದಿನನಿತ್ಯ ಎಷ್ಟೋ ಲೆಕ್ಕಪತ್ರಗಳನ್ನ ನೋಡ್ತಾರೆ. ಇದೀಗ ಮೋಸದ ಜಾಲಗಳನ್ನು ಪತ್ತೆ ಹಚ್ಚುವಂತಹ ಇವರೇ ಇದೀಗ ಮೋಸ ಹೋಗಿದ್ದಾರೆ. ಮಿನಿಮಮ್ ಕಾಮನ್ ಸೆನ್ಸ್, ಅವನೇ ಬೀದಿಲಿ ಕುತ್ಕೊಂಡು ಗಿಳಿ ಶಾಸ್ತ್ರ ಹೇಳ್ತಾ ಇದ್ದಾನೆ ಅಂತವನು ಹೇಗೆ ನಂಬಿದ್ರು? ಬೀದಿಲಿ ಕುತ್ಕೊಂಡು ಗಿಳಿ ಶಾಸ್ತ್ರ ಹೇಳು ನಮ್ಮ ಭವಿಷ್ಯವನ್ನ ರೂಪಿಸ್ತಾನೆ, ನಮ್ಮ ಭವಿಷ್ಯವನ್ನು ರೂಪಿಸಿ ನನಗೆ ಹೈಯರ್ ಪೊಸಿಷನ್ ಸಿಗುತ್ತೆ ಅಂತ ಹೇಳಿ ಹೇಗೆ ನಂಬಿಕೊಂಡ್ರು, ಹೇಗೆ ಮೂರ್ಖರಾದರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಓದಿ ದಡ್ಡರಾಗಿದ್ದಾರಲ್ಲಪ್ಪ, ಎಷ್ಟೋ ದಡ್ಡರೇ ಬೆಟರ್ ಅಂತ ಅನಿಸುತ್ತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೇವಲ 50,000 ರೂಪಾಯಿ ಪಡೆದುಕೊಂಡಿದ್ದಂತಹ ವಂಚಕ ಮನೆಯಲ್ಲಿ ಇದ್ದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನೆಲ್ಲವನ್ನ ಕೂಡ ತರಿಸ್ಕೊಂಡು ಮಹಾ ಮೋಸ ಮಾಡಿದ್ದಾನೆ. ಹೇಗೆ ಪರಿಚಯ ಆದನಂತೆ ಮೊದಲಿಗೆ, ಹೇಗೆ ಈತ ತನ್ನ ಮೋಸದ ಜಾಲಕ್ಕೆ ಸಿಲುಕೋ ಹಾಗ ನಡ್ಕೊಂಡಂತೆ ಅಂತ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಐಟಿ ಅಧಿಕಾರಿಗೆ ಈ ಗಿಳಿ ಶಾಸ್ತ್ರದವನು ಯಾವ ರೀತಿಯಾಗಿ ಮೊಖಮೇಲ್ ಟೋಪಿ ಹಾಕಿದ್ದಾನೆ ಅಂತ ಹೇಳಿ 50,000 ಹಣ ತೆಗೆದುಕೊಂಡಿದ್ದಾನೆ. ಮೊದಲಿಗೆ ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಈ ಮನೆಯಲ್ಲಿ ಇರುವಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗುವಷ್ಟರ ಮಟ್ಟಿಗೆ ಆತ ಯಾವ ರೀತಿಯಾಗಿ ಮೋಸದ ಜಾಲಕ್ಕೆ ತನ್ನನ್ನು ಆತ ಅಂದರೆ ಈ ಐಟಿ ಅಧಿಕಾರಿಗಳನ್ನು ಸೆಳ್ಕೊಂಡ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮನೆಗೆ ಕರ್ಕೊಂಡು ಹೋಗಿದ್ರಂತೆ, ಮನೆಯಲ್ಲಿ ಈ ರೀತಿಯಾಗಿ ಚಿನ್ನಾಭರಣಗಳೆಲ್ಲವನ್ನು ಕೂಡ ಪಡ್ಕೊಂಡಂತೆ, ಪೂಜೆ ಪುನಸ್ಕಾರಗಳೆಲ್ಲವನ್ನು ಕೂಡ ಮಾಡಿ ಕೊಡ್ತೀನಿ ಅಂತ ಕೂಡ ಹೇಳಿದ್ನಂತೆ. ಬಟ್ ಆದರೆ 2 ದಿನ ಬಿಟ್ಟು ಕೇಳಿದರೆ ಫೋನ್ ಸ್ವಿಚ್ ಆಫು, ಆತನೂ ಇಲ್ಲ, ಮೊಬೈಲು ಏನಾಯಿತು ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ದುಡ್ಡೂ ಇಲ್ಲ, ಈಗ ಹಣನೂ ಇಲ್ಲ, ಈ ಚಿನ್ನಾಭರಣವೂ ಕೂಡ ಇಲ್ಲ. ಹಣದ ವ್ಯಾಮೋಹ ಒಂದು ಕಡೆ, ಮತ್ತೊಂದು ಕಡೆ ಮಹಾ ದೋಖ ಆಗಿರುವಂಥದ್ದು. ಏನು ಇವರುಗಳೆಲ್ಲ ಓದಿ ದಡ್ಡರಾಗ್ತಾ ಇದ್ದಾರಾ ಅಥವಾ ದಡ್ಡರ ರೀತಿಯಾಗಿ ನಡ್ಕೊಳ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಬೇಕು. ಈ ಥರ 50,000 ತೆಗೆದುಕೊಂಡಿದ್ದಾನೆ, ಪೂಜೆ ಮಾಡಿಕೊಡ್ತೀನಿ ಅಂತಂದ, ಪೂಜೆ ಮಾಡಿದ್ರೂ ಏನು ಪ್ರಯೋಜನ ಆಗಿಲ್ಲ. ಕಳೆದ 2-3 ತಿಂಗಳ ಹಿಂದೆ ಪರಿಚಯ ಆದಂತಹ ವ್ಯಕ್ತಿಯ ಹಿನ್ನೆಲೆ ಏನು, ಆತ ಏನು ಮಾಡ್ತಾ ಇದ್ದಾನೆ ಅನ್ನೋದೆಲ್ಲವನ್ನೂ ಕೂಡ ತಿಳ್ಕೊಂಡಿರುವಂತಹ ಅಧಿಕಾರಿ ಈ ರೀತಿಯಾಗಿ ಮಹಾ ಮೋಸಕ್ಕೆ, ಈ ಮೋಸದ ಜಾಲಕ್ಕೆ ಹೇಗೆ ಬಿದ್ದರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಚಿನ್ನಾಭರಣಗಳೆಲ್ಲವೂ ಕೂಡ ಇದೀಗ ಎತ್ಕೊಂಡು ಪರಾರಿಯಾಗಿದ್ದಾನೆ. ಎಲ್ಲಿ ಹೋದ ಈಗ ಆ ಗಿಳಿ ಶಾಸ್ತ್ರದ ವ್ಯಕ್ತಿ?
ಗೊತ್ತಿಲ್ಲ ಆತ ಎಷ್ಟು ದಿನಗಳಿಂದ ಗಿಳಿಶಾಸ್ತ್ರವನ್ನ ಹೇಳ್ತಾ ಇದ್ದ ಅನ್ನೋದು ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ IT ಅಧಿಕಾರಿಗೆ ಆ ಗಿಳಿಶಾಸ್ತ್ರದವನ ಪರಿಚಯ ಹೇಗಾಯ್ತಂತೆ? ಕೇವಲ ವರ್ಗಾವಣೆ ಆಸೆ ತೋರಿಸ್ಬಿಟ್ಟು ಈ ರೀತಿಯಾಗಿ ಮೋಸ ಮಾಡಿದ್ದಾನ, ಅಥವಾ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳ ಬಗ್ಗೆ ನಂಬಿಸಿ ಮೋಸ ಮಾಡಿದ್ದಾನ ಅಂತ? ರಮ್ಯ, ಇಲ್ಲಿ ಶೇಖರ್ ಅಂತಕ್ಕಂತ ಒಬ್ಬ ಗಿಣಿಶಾಸ್ತ್ರ ಹೇಳ್ತಕ್ಕಂಥವ್ರು, ಇಲ್ಲಿ ಏನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಕ್ಕಂತ ಸತ್ಯನಾರಾಯಣ ಅನ್ನೋರಿಗೆ ಸುಮಾರು 34 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತೆ ಬೆಳ್ಳಿ ಆಭರಣಗಳನ್ನ ತೆಗೆದುಕೊಂಡೋಗಿ ವಂಚನೆ ಮಾಡಿರ್ತಕ್ಕಂಥ ಸಮಪಾಟಿಗೆ ಒಂದು ದೂರು ದಾಖಲಾಗಿದೆ. ಇದು 2025 ಡಿಸೆಂಬರ್ ನಲ್ಲಿ ಏನು ಮಾರ್ಕೆಟ್ಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಗಿಳಿಶಾಸ್ತ್ರದವರು ಒಬ್ಬ ರಸ್ತೆ ಬದಿ ಕುತ್ಕೊಂಡಿರ್ತಾರೆ. ಅಪರಿಚಿತ ವ್ಯಕ್ತಿ ಆತನ ಬಳಿ ಹೋದಾಗ ಏನು ಆತ ಮುಖ ನೋಡಿ ಜ್ಯೋತಿಷ್ಯವನ್ನ ಹೇಳ್ತೇನೆ ಅಂತ ಹೇಳ್ತಾನೆ. ಅದನ್ನ ನಂಬಿದಂತ ಈ ಆಫೀಸರ್ ಏನಿದ್ದಾನೆ, IT ಆಫೀಸರು, ಅಲ್ಲಿ ಕುಳಿತುಕೊಂಡು ಆತನ ಬಳಿ ಏನು ತಾನು ಮಾಡ್ತಕ್ಕಂಥ ಕೆಲಸ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ ಇವೆಲ್ಲವನ್ನೂ ಸಹ ಮಾತಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂಜೆಯನ್ನ ಮಾಡಬೇಕು ಅಂತ ಈ ಗಿಣಿಶಾಸ್ತ್ರಜ್ಞ ಒಬ್ಬ ಸಲಹೆಯನ್ನ ಸಹ ಕೊಡ್ತಾರೆ. ಅದಕ್ಕೆ ಮೊದಲಿಗೆ 50,000 ರೂಪಾಯಿ ಖರ್ಚಾಗುತ್ತೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸಹ ಕೊಟ್ಟಿರ್ತಾರೆ. ಅದಕ್ಕೆ ಒಪ್ಪಿಗೆ ಸೂಚಿಸಿ ಒಂದು ಪೂಜೆಯನ್ನ ಮಾಡಿಸೋದಾಗಿ ಇವರು ಶೇಖರ್ ಅಂತಕ್ಕಂಥವ್ರು ಮುಂದಾಗ್ತಾರೆ. ಅದಾದ ಬಳಿಕ ಪೂಜೆಯಲ್ಲಿ ಏನು ಆತನ ಮನೆಯಲ್ಲಿದ್ದಂತ ಚಿನ್ನಾಭರಣ ಮತ್ತೆ ಬೆಳ್ಳಿ ಆಭರಣಗಳಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ನಂಬಿಸ್ತಾರೆ. ಪೂಜೆ ಮಾಡಿದ ಬಳಿಕ ಅಲ್ಲಿ ಪೂಜೆಗೆ ಇಟ್ಟಿದ್ದಂತ ಎಲ್ಲ ಏನ್ ಚಿನ್ನಾಭರಣ ಮತ್ತೆ ಬೆಳ್ಳಿ ಆಭರಣಗಳಿಂದ ಅವೆಲ್ಲವನ್ನ ಸಹ ಅವರಿಗೆ ಒಂದು ಏನೋ ರೀತಿಯಾಗಿ ಒಂದು ಮತ್ತು ಬರುವಂತದ್ದು ಅಥವಾ ಅವರ ದಿಕ್ಕನ್ನ ಮನಸ್ಸು ಬದಲಾಗುವಂತ ಒಂದು, ಈ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಮಂಕು ಬುದ್ಧಿ ಹೆಚ್ಚಿದ್ರು ಅನ್ನೋ ರೀತಿಯಾಗಿ ಆ ಒಂದು ಇದಾಗಿ ಅವ್ರಿಗೆ ಯಾವುದೇ ರೀತಿಯಾಗಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಬಳಿಕ ಆತ ಏನು ಪೂಜೆಗೆ ಇಟ್ಟಿದ್ದಂತ ಒಂದು ಚಿನ್ನದ ಹಾರ, 3 ಜೊತೆ ಚಿನ್ನದ ನೆಕ್ಲೆಸ್, 4 ಜೊತೆ ಚಿನ್ನದ ಕಿವಿ ಓಲೆ, ಈ ಒಂದು ಬ್ರಾಸ್ಲೆಟ್, ಇಷ್ಟು ಒಟ್ಟು 34 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತೆ ಬೆಳ್ಳಿ ಆಭರಣಗಳನ್ನ ದೋಚಿ ಪರಾರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಈಗ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂತ ಪೊಲೀಸರು ಏನು ಜ್ಯೋತಿಷಿ ಏನಿದ್ದಾನೆ, ಗಿಳಿಶಾಸ್ತ್ರಜ್ಞ ಏನಿದ್ದಾನೆ, ಅವನ ಪತ್ತೆಗೆ ಬಲೆ ಬೀಸಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.